ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪ್ಲಾಜೋ ಪ್ಯಾಂಟ್ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಪ್ಲಾಜೋ ಪ್ಯಾಂಟಿಗೆ ಎರಡು ಸೈಡ್ಗೂ ನಾವು ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಅದನ್ನು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ಲಾಜೋ ಪ್ಯಾಂಟನ್ನು ಸ್ಟಿಚಿಂಗ್ ಮಾಡಲಿಕ್ಕೆ ನಾನು 2 ಮೀಟರ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಮತ್ತು ಈ ಫ್ಯಾಬ್ರಿಕಲ್ಲಿ ವಿಡ್ತ್ ವೈಸಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಈ ಫ್ಯಾಬ್ರಿಕ್ನ ವಿಡ್ತ್ ಇದೆ 16 ಇಂಚ್. ನಾನು 16 ಇಂಚಿಗೆ ಇಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ನಾವು 2 ಇಂಚಿಗೆ ಮಾರ್ಕ್ ಮಾಡಬೇಕು ಬೆಲ್ಟ್ ಸಲುವಾಗಿ. ಇದು ಎಲ್ಲ ಸೈಜ್ಗೂ 2 ಇಂಚಿಗೆ ಮಾರ್ಕ್ ಮಾಡಬೇಕು. ಈಗ 2 ಇಂಚಿಗೆ ಮಾರ್ಕ್ ಮಾಡಿದ್ದೀವಿ. ಅದನ್ನು ಬಿಟ್ಟು ನಾವು ಪ್ಯಾಂಟ್ ರೆಡಿ ಲೆಂತನ್ನು ಮಾರ್ಕ್ ಮಾಡಬೇಕು. ಪ್ಯಾಂಟ್ ರೆಡಿ ಲೆಂತ್ ನಾನು 36 ಇಂಚ್ ತೊಗೊಂಡಿದ್ದೀನಿ. ಮತ್ತು 2 ಇಂಚ್ ಎಕ್ಸ್ಟ್ರಾ ನಾನು ಬಾಟಮ್ ಫೋಲ್ಡಿಂಗ್ ಸಲುವಾಗಿ ಎಕ್ಸ್ಟ್ರಾ 2 ಇಂಚನ್ನು ತೊಗೊಂಡಿದ್ದೀನಿ. ಅಂದರೆ 38 ಇಂಚ್ ನಾನು ಇಲ್ಲಿ ತೊಗೊಂಡಿದ್ದೀನಿ. ಪ್ಯಾಂಟ್ ಲೆಂತನ್ನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಈ ಲೈನ್ ಮೇಲೆ ಈಗ ಕಟ್ಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಸೆಪ್ರೇಟ್ ಮಾಡ್ಕೋಬೇಕು. ಈಗ ಈ ಫ್ಯಾಬ್ರಿಕ್ನ ಸೆಂಟರ್ ಪಾಯಿಂಟಿಗೆ ಮಾರ್ಕ್ ಮಾಡಬೇಕು. ಹೀಗಾಗಿ ನಾನು ಪಟ್ಟಿನ ಇಟ್ಕೊಂಡು ಪಟ್ಟಿನ ಫೋಲ್ಡ್ ಮಾಡ್ಕೊಂಡಾಗ ಸೆಂಟರ್ ಪಾಯಿಂಟ್ ಬರುತ್ತೆ. ಈಗ ಸೆಂಟರ್ ಪಾಯಿಂಟಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಸೆಂಟರ್ ಪಾಯಿಂಟಿಂದ ಅಳತೆ 8 ಇಂಚ್ ಬರ್ತಾ ಇದೆ. ಈ 8 ಇಂಚನ್ನ ನಾವು ಈ ರೀತಿಯಾಗಿ ಲೈನನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು ಕೆಳಗಡೆ. ಇಲ್ಲಿಯೂ ಕೂಡ 8 ಇಂಚಿಗೆ ಮಾರ್ಕ್ ಮಾಡ್ಕೊತ ಈ ರೀತಿಯಾಗಿ ಲೈನನ್ನು ಎಳ್ಕೋಬೇಕು ಬಾಟಮ್ವರೆಗೂ. ಈ ಲೈನು ಫ್ಯಾಬ್ರಿಕ್ನ ಸೆಂಟರ್ ಪಾಯಿಂಟ್ ಇದೆ. ಈಗ ನಾವು ಏನೇ ಮಾರ್ಕ್ ಮಾಡೋದಿದ್ರೂ ಅರ್ಧ ಈ ಕಡೆಗೆ ಅರ್ಧ ಈ ಕಡೆಗೆ ಮಾರ್ಕ್ ಮಾಡಬೇಕು. ಇಲ್ಲಿಗೆ ನಾವು ಬೆಲ್ಟ್ ವಿಡ್ತನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ನಿಮ್ಮ ಹಿಪ್ ರೌಂಡ್ ಎಷ್ಟಿರುತ್ತೋ ಅದನ್ನು 4ಇಂದ ಡಿವೈಡ್ ಮಾಡಿ ಅದರಲ್ಲಿ +2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 11 ಇಂಚನ್ನು ನಾವು ಅರ್ಧ ಮಾಡಬೇಕು ಅಂದರೆ 5.5 ಇಂಚು ಒಂದು ಸೈಡ್ಗೆ ಮತ್ತು 5.5 ಇಂಚು ಒಂದು ಸೈಡ್ಗೆ ಮಾರ್ಕ್ ಮಾಡಬೇಕು. ಈ ಲೈನ್ನ ಈ ಕಡೆಗೆ 5.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಈ ಪಾಯಿಂಟಿಂದ ಕ್ರಾಚ್ ಲೆಂತನ್ನು ಮಾರ್ಕ್ ಮಾಡಬೇಕು. ನಾನು 12 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ನಿಮ್ಮ ಹಿಪ್ ರೌಂಡ್ ಎಷ್ಟಿರುತ್ತೋ ಅದನ್ನು 4ಇಂದ ಡಿವೈಡ್ ಮಾಡಬೇಕು. ಬಂದಂಥ ಅಂಕಿಯಲ್ಲಿ 3 ಇಂಚನ್ನು ಮಾರ್ಜಿನ್ ಆಗಿ ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ನಾನು 12 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು 12 ಇಂಚಿಗೆ ಮಾರ್ಕ್ ಮಾಡಿದ್ದೀವಿ. ಇದೇ 12 ಇಂಚನ್ನು ಇಲ್ಲೂ ಕೂಡ ಮಾರ್ಕ್ ಮಾಡಬೇಕು. ಮತ್ತು ಇಲ್ಲಿ ಕ್ರಾಚ್ ವಿಡ್ತನ್ನು 2.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಫ್ರೀ ಹ್ಯಾಂಡಿಂದ ಕ್ರಾಸ್ ಶೇಪನ್ನು ಹಾಕೋತಾ ಇದ್ದೀನಿ. ಈಗ ಈ ಪಾಯಿಂಟಿಂದ ಬಾಟಮ್ವರೆಗೂ ಕ್ರಾಸ್ ಆಗಿ ಲೈನನ್ನು ಎಳ್ಕೋಬೇಕು. ಮತ್ತು ಈ ಪಾಯಿಂಟಿಂದ ಈ ಕಡೆಗೆ ಕ್ರಾಸ್ ಆಗಿ ಲೈನನ್ನು ಎಳ್ಕೋಬೇಕು. ಇಲ್ಲಿ ಬಾಟಮಲ್ಲಿ 1 ಇಂಚ್ ಮೇಲ್ಗಡೆಗೆ ಮಾರ್ಕ್ ಮಾಡಿ ಬಾಟಮ್ ಶೇಪನ್ನು ಹಾಕೋತಾ ಇದ್ದೀನಿ. ಈ ಕಡೆಗೂ ಕೂಡ 1 ಇಂಚಿಗೆ ಮಾರ್ಕ್ ಮಾಡಿ ಬಾಟಮ್ ಶೇಪನ್ನು ಹಾಕೋತಾ ಇದ್ದೀನಿ. ಈಗ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ದೀವಿ ಅದೇ ಮಾರ್ಕಿಂಗ್ ಮೇಲೆ ಕಟ್ಟಿಂಗ್ ಕೂಡ ಮಾಡ್ಕೋಬೇಕು. ನೋಡಿ, ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಕಟ್ಟಿಂಗ್ ಮಾಡ್ಕೊಂಡಿರೋ ಫ್ಯಾಬ್ರಿಕಲ್ಲಿ 4 ಫ್ಯಾಬ್ರಿಕ್ ಪೀಸ್ ಬಂದಿವೆ. 2 ಫ್ರಂಟ್ಗೆ ಮತ್ತು 2 ಬ್ಯಾಕ್ಗೆ. ಈಗ 2 ಫ್ಯಾಬ್ರಿಕ್ ಪೀಸನ್ನು ನಾನು ಸೆಪ್ರೇಟಾಗಿ ಇಟ್ಕೋತಾ ಇದ್ದೀನಿ.
ಈ ರೀತಿಯಾಗಿ. ಈಗ 2 ಫ್ಯಾಬ್ರಿಕ್ ಪೀಸ್ ಒಂದು ಸೈಡ್ಗೆ 2 ಫ್ಯಾಬ್ರಿಕ್ ಪೀಸ್ ಒಂದು ಸೈಡ್ಗೆ ನಾನು ಇಟ್ಕೊಂಡಿದ್ದೀನಿ. ಮತ್ತು ಬಟ್ಟೆಯ ಸೀದಾ ಸೈಡನ್ನು ಒಳಗಡೆ ಇಟ್ಕೊಂಡು ಕ್ರಾಸ್ ಸೈಡನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಈ ಕಡೆಗೂ ಅಷ್ಟೇ ಈ ರೀತಿಯಾಗಿ ಕ್ರಾಸ್ ಸೈಡನ್ನು ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ. ಈಗ ಒಂದು ಪಾರ್ಟನ್ನು ಓಪನ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಪಾರ್ಟನ್ನು ನಾನು ಉಲ್ಟಾ ಇಟ್ಕೋತಾ ಇದ್ದೀನಿ ಈ ರೀತಿಯಾಗಿ. ಅಂದರೆ ಬಟ್ಟೆಯ ಸೀದಾ ಸೈಡು ಒಳಗಡೆ ಇದೆ. ಇದನ್ನು ಈ ರೀತಿಯಾಗಿ ಇಟ್ಕೊಂಡು ಸೆಂಟರ್ದಿಂದ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ರೀತಿಯಾಗಿ. ನೋಡಿ ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇದೇ ರೀತಿ ನಾವು ಸೈಡಿಗೂ ಕೂಡ ಸ್ಟಿಚ್ ಮಾಡ್ಕೋಬೇಕು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಬಾಟಮ್ವರೆಗೂ. ಮತ್ತು ಬಾಟಮಲ್ಲಿ ಈ ರೀತಿಯಾಗಿ 2 ಫೋಲ್ಡ್ ಮಾಡಿಕೊಂಡು ಪೂರ್ತಿ ರೌಂಡಲ್ಲಿ ಸ್ಟಿಚ್ ಹಾಕೋಬೇಕು. ಇದೇ ರೀತಿ ಈ ಬಾಟಮ್ನು ಕೂಡ ರೆಡಿ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಸೈಡಿಗೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ 2 ಸೈಡಿಗೆ. ಮತ್ತು ಬಾಟಮ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಬೆಲ್ಟ್ ಸಲುವಾಗಿ ನಾವು 2 ಇಂಚನ್ನು ಮಾರ್ಜಿನ್ ಆಗಿ ತೊಗೊಂಡಿದ್ವಿ. ಅದೇ 2 ಇಂಚನ್ನ ಮೊದಲಿಗೆ ನಾವು 1/2 ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು. ಮತ್ತು 1 1/2 ಇಂಚಿಗೆ ಮತ್ತೆ ಫೋಲ್ಡ್ ಮಾಡ್ಕೋಬೇಕು ಈ ರೀತಿಯಾಗಿ. ಪೂರ್ತಿ ರೌಂಡಲ್ಲಿ ಇದೇ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಪೂರ್ತಿ ರೌಂಡಲ್ಲಿ ಸ್ಟಿಚ್ ಹಾಕೋಬೇಕು. ಇಲ್ಲಿ 2 ಇಂಚ್ವರೆಗೂ ಗ್ಯಾಪ್ ಬಿಡಬೇಕು, ಸ್ಟಿಚ್ಚನ್ನು ಹಾಕೋಬಾರ್ದು. ನೋಡಿ ನಾನು ಪೂರ್ತಿ ರೌಂಡಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಇಂಚ್ವರೆಗೂ ಗ್ಯಾಪ್ ಬಿಟ್ಟಿದ್ದೀನಿ, ಯಾಕಂದರೆ ಇಲಾಸ್ಟಿಕನ್ನು ಒಳಗಡೆ ಸೇರಿಸೋ ಸಲುವಾಗಿ. ಈಗ ನಾನು ಇಲಾಸ್ಟಿಕನ್ನು ತೊಗೊಂಡಿದ್ದೀನಿ. ಇಲಾಸ್ಟಿಕ್ನ ವಿಡ್ತನ್ನು ನಾನು 27 ಇಂಚ್ ತೊಗೊಂಡಿದ್ದೀನಿ. ಫಾರ್ಮುಲಾ ಬಂದು ನಿಮ್ಮ ವೆಸ್ಟ್ ರೌಂಡ್ ಎಷ್ಟಿರುತ್ತೋ ಅದರಲ್ಲಿ -2 to 3 ಇಂಚ್ ಮೈನಸ್ ಮಾಡಬೇಕು. ನಾನು 27 ಇಂಚ್ ಇಲಾಸ್ಟಿಕನ್ನು ತೊಗೊಂಡಿದ್ದೀನಿ. ಈಗ ಇಲಾಸ್ಟಿಕ್ಗೆ ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಈ ಹೋಲ್ದಿಂದ ನಾನು ಒಳಗಡೆ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಇಲಾಸ್ಟಿಕನ್ನು ಒಳಗಡೆ ಸೇರಿಸಿ ಒಂದು ಸೈಡ್ದಿಂದ ಇನ್ನೊಂದು ಸೈಡ್ದಿಂದ ಇಲಾಸ್ಟಿಕನ್ನು ಹೊರಗಡೆ ತೆಗಿಬೇಕು. ಈ ಇಲಾಸ್ಟಿಕನ್ನು ಒಂದು ಸೈಡ್ದಿಂದ ಒಳಗಡೆ ಹಾಕಿ ಇನ್ನೊಂದು ಸೈಡ್ದಿಂದ ಹೊರಗಡೆ ತೆಗೆದಿದ್ದೀನಿ. ಈ ಇಲಾಸ್ಟಿಕನ್ನು ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಓವರ್ಲ್ಯಾಪ್ ಮಾಡಿ ಸ್ಟಿಚ್ಚನ್ನು ಹಾಕಬೇಕು. ಅಂದರೆ ಲಾಕ್ ಮಾಡ್ಕೋಬೇಕು ಸ್ಟಿಚ್ಚನ್ನು ಹಾಕಿ. ನೋಡಿ ಸ್ಟಿಚ್ಚನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಇಲಾಸ್ಟಿಕನ್ನು ಈ ರೀತಿಯಾಗಿ ಎಳೆದ್ರೆ ಇದು ಪೂರ್ತಿಯಾಗಿ ಸೆಟ್ ಆಗುತ್ತೆ. ಮತ್ತು ಇಲ್ಲಿ ಗ್ಯಾಪನ್ನು ಬಿಟ್ಟಿದ್ದೀವಿ, ಇದನ್ನು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸೆಂಟರಲ್ಲಿ ಕೂಡ ಪೂರ್ತಿ ರೌಂಡಲ್ಲಿ ಸ್ಟಿಚ್ ಹಾಕೋಬೇಕು. ಇದೇ ರೀತಿ ನೀವು ಕೂಡ ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ಪ್ಲಾಜೋ ಪ್ಯಾಂಟು ತುಂಬ ಕಂಫರ್ಟೇಬಲ್ ಆಗಿ ಕೂಡುತ್ತೆ. ಇದು ನೋಡಿ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.